ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿಯ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ನಾವಿವತ್ತು ಎಲ್ಲೋಗಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ, ಹಾಗೆ ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ತಾ ಇದ್ದೀನಿ. ನಾವಿವತ್ತು ಬಾಣಾವರಕ್ಕೆ ಹೋಗಿದ್ದು, ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ವೈಫ್ ಪೂಜಾ ಮತ್ತು ನಮ್ಮ ಪಾಪು ಹೋಗಿದ್ವಿ. ಹಾಗೆ ಅಲ್ಲಿ ನಮ್ಮದೊಂದು ಗ್ಯಾಸ್ ಆಫೀಸಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಅಲ್ಲೋಗ್ಬಿಟ್ಟು ಆ ಕೆಲಸ ಮುಗಿಸ್ಕೊಂಡು ನಾವೆಲ್ಲೋದ್ವಿ ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಯಾರೆಲ್ಲ ಬಾಣಾವರದವ್ರಿದ್ದೀರಾ ಕಮೆಂಟ್ ಮಾಡಿ, ಅಥವಾ ಬಾಣಾವರಕ್ಕೆ ಯಾರಾದರೂ ಬಂದಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ನಮ್ಮ ಬಾಣಾವರ, ಅರಸೀಕೆರೆ ತಾಲೂಕಲ್ಲಿದೆ. ನಮಗೇನಪ್ಪ ಅಂದರೆ ಬಾಣಾವರ ಬೆಂಗಳೂರು ಇದ್ದಂಗೆ. ಎಲ್ಲ ಬಟ್ಟೆ ಇರ್ಬೋದು, ಎನಿವನ್ ಎಲ್ಲ ಇಲ್ಲೇ ನಾವು ತೊಗೊಳ್ಳೋದು. ತುಂಬಾ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇಲ್ಲೇ ಪರ್ಚೇಸ್ ಮಾಡೋದು. ನೀವು ಯಾರೆಲ್ಲ ಬಾಣಾವರಕ್ಕೆ ಬಂದಿದ್ದೀರಾ ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ. ನಾವು ಬಂದ್ವಿ ಗ್ಯಾಸ್ ಆಫೀಸ್ ಹತ್ರ. ಅಲ್ಲಿ ಒಂದು ಅಪ್ಲಿಕೇಶನ್ ಬರ್ಕೊಡ್ಬೇಕು ಅಂತಂದರು. ಸೊ ನಾನು ಅಪ್ಲಿಕೇಶನ್ ಫಾರಮ್ಮು ಬರ್ಕೊಟ್ಟು, ಮತ್ತು ಒಂದು ಜೆರಾಕ್ಸ್ ಬೇಕು ಅಂತಂದರು, ಆಧಾರ್ ಕಾರ್ಡ್ದು. ಅದೆಲ್ಲ ತಂದು ಮತ್ತು ಒಂದು ಅರ್ಜಿಯನ್ನು ಬರ್ಕೊಟ್ಟು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಪಾರ್ಲರ್ಗೆ. ಇದು ನನ್ನ ಫ್ರೆಂಡ್ದೇ ಪಾರ್ಲರು, ಅಥವಾ ಫ್ರೆಂಡ್ ಅಂತ ಹೇಳ್ತಿಲ್ಲ, ಬಟ್ ನಾನು ಪಾರ್ಲರ್ಗೆ ಹೋದ್ಮೇಲೆ ಅವ್ರ ಫ್ರೆಂಡ್ ಆಗಿದ್ದು. ಪವಿತ್ರ ಅಂತ, ಬಸ್ ಸ್ಟ್ಯಾಂಡ್ ಹಿಂದೆ ಇದೆ ಪಾರ್ಲರು. ತುಂಬಾ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ ಅವರು. ಏನು ಲೇಡಿ ಚಾಯ್ಸ್ ಬ್ಯೂಟಿ ಪಾರ್ಲರ್ ಅಂತ, ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ. ನಾನು ಪಾರ್ಲರಿಗೆ ಬಂದುಬಿಟ್ಟು ವ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತಂದೆ, ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ವ್ಲಾಗ್ಗೆ ಅಂದೆ. ಅಯ್ಯೋ ನಾನು ಯಾವ ಥರ ಕಾಣಿಸ್ತಿದ್ದೀನೋ ಅಂತಂದರು. ಇಲ್ಲ, ನಿಮ್ಮ ಬ್ಯೂಟಿ ಸೂಪರಾಗಿ ಕಾಣಿಸ್ತಿದೆ. ನಾನು ಪ್ರತಿ ಸರಿ ಇಲ್ಲೇ ಹೇರ್ ಕಟ್ ಮಾಡಿಸೋದು. ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ. ನೋಡಿ ನಂದು ಎಷ್ಟು ಲಾಂಗ್ ಬೆಳೆದಿದೆ ಅಂತ ಹೇಳಿಬಿಟ್ಟು. ಅದು ಆವಾಗ ಸ್ಟೆಪ್ ಮಾಡಿದ್ದು, ಈಗಲೂ ಸಹ ಹಾಗೇ ಇದೆ ಸ್ಟೆಪ್ಪು. ನೋಡಿದ್ರೆ ಗೊತ್ತಾಗ್ತಿದೆ. ತುಂಬ ಚೆನ್ನಾಗಿ ಮಾತಾಡಿಕೊಂಡು, ನಾನು ಅಂತಲ್ಲ, ಫ್ರೆಂಡ್ ಅಂತಲ್ಲ, ಯಾರೇ ಹೋದರೂ ಸಹ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಹೇರ್ ಕಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ಕೇಳಿದ್ರು ಯಾವ ಕಟ್ ಮಾಡಲಿ ಅಂತ ಹೇಳಿಬಿಟ್ಟು, ನನಗೆ ಯಾವಾಗಲೂ ಸೆಟ್ ಆಗೋದು ಸ್ಟೆಪ್ ಕಟ್ಟೆ. ಹಾಗಾಗಿ ನಾನು ಸ್ಟೆಪ್ ಕಟ್ಟೆ ಸಾಕು ಅಂತಂದೆ. ಅವ್ರು ಹೇಳಿದ್ರು ಬಟರ್ಫ್ಲೈ ಕಟ್ ಮಾಡಲಾ ಅಂತ. ಬೇಡ ಬೇಡ ಅಂತಂದೆ. ನೆಕ್ಸ್ಟು ಈ ಥರ ಎಲ್ಲ ಕಟ್ ಮಾಡಿದ್ರು. ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿದ್ರು. ಹಾಗೆ ನಾವು ಸ್ಕಿನ್ ಕೇರ್ ಬಗ್ಗೆ ಮಾತಾಡಿದ್ವಿ ಅಲ್ಲಿ. ಅಂದರೆ ಮೊದಲು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನು, ನೆಕ್ಸ್ಟು ನಾವು ಯಾವುದು ಕ್ರೀಮ್ ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಕೆಲವರೆಲ್ಲ ಏನು ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ಕ್ರೀಮ್ ಯೂಸ್ ಮಾಡ್ತಾರೆ, ಮಾಮೂಲಿ ಕ್ರೀಮು. ಇನ್ನು ಕೆಲವರು ಕ್ರೀಮ್ ಯೂಸ್ ಮಾಡಾದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೆ. ಬಟ್ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಿ ಕ್ರೀಮ್ ಯೂಸ್ ಮಾಡ್ತೀವಿ ಅಂತ ಹೀಗೆ ಎಲ್ಲ ಮಾತಾಡಿಕೊಂಡು ಹಾಗೆ ಕಟ್ ಮಾಡಿದ್ರು. ನಮಗೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ. ಅದಕ್ಕೆ ಶಾರ್ಟ್ ಮಾಡಲಾ ಅಂತ, ಅಂದರೆ ಮೀಡಿಯಮ್ ಇರಲಿ ಅಂತ ಹೇಳಿದೆ. ಹಾಗಾಗಿ ಹಾಗೆ ಕೇಳ್ತಾ ಮಾತಾಡ್ಕೊಳ್ತಾ ನಮ್ಮ ಪೂಜಾ ವೀಡಿಯೋ ಮಾಡ್ತಿದ್ಲು, ಅಂದರೆ ನನ್ನ ತಮ್ಮನ ಹೆಂಡತಿ. ಹಾಗೆ ಇಷ್ಟು ಹೇರ್ ಕಟ್ ಮಾಡಿದ್ರು. ಕೊನೆಗೆ ಯಾವ ರೀತಿ ಬಂದಿದೆ ಹೇರ್ ಕಟ್ ಅಂತ ನೋಡಿ. ತುಂಬ ಕಡಿಮೆ ಬೆಲೆಗೆ ಇಲ್ಲಿ ಜಸ್ಟು 350 ರುಪೀಸ್ಗೆ ಇಲ್ಲಿ ಸ್ಟೆಪ್ ಕಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಹೊತ್ತು ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಅರ್ಥ. ನೀಟಾಗಿ ಹೇರ್ ಕಟ್ ಮಾಡಿ ಕಳಿಸ್ತಾರೆ. ನೋಡಿ ಈ ಥರ ಕೊನೆಗೆ ಬಂತು. ಇನ್ನೂ ಸೆಟ್ ಮಾಡಿಲ್ಲ. ತುಂಬ ಚೆನ್ನಾಗಿ ಕಟ್ ಮಾಡಿದ್ರು. ನಿಮಗೆ ಗೊತ್ತಾಗ್ತಿದೆ ಯಾವ ರೀತಿ ಕಟ್ ಮಾಡಿದ್ದಾರೆ ಅಂತ. ನನಗಂತೂ ತುಂಬ ಲೈಕ್ ಆಯಿತು. ನೆಕ್ಸ್ಟ್ ಕೊನೆಗೆ ಈ ಥರ ಸೆಟ್ಟಿಂಗ್ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಇದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಾನು ಅಷ್ಟರಲ್ಲಿ ಐಬ್ರೋ ಮಾಡಿಸ್ಬೇಕಿತ್ತು, ಐಬ್ರೋ ಮಾಡಿಸ್ಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಸೆಟ್ಟಿಂಗ್ ಎಲ್ಲ ತೆಗೆದ್ರು. ಈ ಥರ ಕೊನೆಗೆ ನಂದು ಹೇರ್ ಕಟ್ ಆಯಿತು. ತುಂಬ ಚೆನ್ನಾಗಿ ಬಂತು. ನೀವೇ ನೋಡ್ತಿದ್ದೀರಾ. ನಿಮಗೆ ಲೈಕ್ ಆಗಿದ್ದರೆ ಕಮೆಂಟ್ ಮಾಡಿ. ಅಥವಾ ನೀವು ಬಾಣಾವರದಲ್ಲಿ ಹೋದಾಗ ಬಸ್ ಸ್ಟ್ಯಾಂಡ್ ಹಿಂದೆ ಇದೆ ಇದು ಪಾರ್ಲರು, ಲೇಡಿ ಚಾಯ್ಸ್ ಬ್ಯೂಟಿ ಪಾರ್ಲರ್ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ. ಪವಿತ್ರ ಅಂತ. ಜಸ್ಟ್ 350 ರುಪೀಸ್ಗೆ ಸ್ಟೆಪ್ ಕಟ್ ಮಾಡ್ತಾರೆ. ನೀವು ಹೋಗ್ಬೋದು ಇಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಇನ್ಫಾರ್ಮೇಷನು, ಸ್ಟೆಪ್ ಕಟ್ಗೆ ಈ ಥರ ಲಾಕ್ ಕ್ಲಿಪ್ಪು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್.